ಹಾಯ್ ಗೈಸ್, ನಾನಿವತ್ತು ನಮ್ಮ ಕಾಲೇಜ್ಗೆ ಬಂದಿದ್ದೆ. ಯಾವುದು ಅಂತ ಹೇಳ್ತಿದ್ದೀರಾ? ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಸೊ ನಾವು ಇಲ್ಲಿಗೆ ಬಂದಿದ್ದೇನೆ ಯಾಕಂದರೆ ಇವತ್ತು ನಮ್ಮ ಕಾಲೇಜಲ್ಲಿ ಅಲ್ಯೂಮಿನಿ ಮೀಟ್ ಆ್ಯಂಡ್ ಸಿಲ್ವರ್ ಜುಬ್ಲಿ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇನ್ವೈಟ್ ಮಾಡಿದ್ರು, ಬಂದ್ವಿ. ಸೊ ಈಗ ಹೋಗ್ತಾ ಇದ್ದೀವಿ. ತುಂಬಾ ಇಯರ್ಸ್ ಆಗಿತ್ತು ಬಂದು. ಸೊ ಹೋಗ್ತಾಯಿದ್ರೆ ತುಂಬಾ ನೆನಪುಗಳು ಎಲ್ಲ ಮೆಮೊರೀಸು ಎಲ್ಲ ಬರ್ತಾಯಿತ್ತು. ಸೊ ಹಾಗೆ ಹೋಗ್ತಾ ಇದ್ವಿ. ಇಲ್ಲಿ ಇದು ನಮ್ಮ ಟೋಲ್ ಗೇಟ್. ಸೊ ಇಲ್ಲಿ ಯಾವುದೇ ಬಸ್ ಆಗಲಿ ಸೆಕ್ಯೂರಿಟಿ ನಾವು ಒಳಗಡೆ ಹೋಗಿ ಯಾರನ್ನೂ ಬಿಡ್ತಿಲ್ಲ, ಚೆಕ್ ಮಾಡಿ ಕಳಿಸ್ತಿದ್ರು. ಇಲ್ಲಿ ನೋಡಿ, ಇಲ್ಲಿ ರಿಜಾಯ್ಸ್ ಬೋರ್ಡ್ ಕೂಡ ಹಾಕಿದ್ದಾರೆ. ಮತ್ತು ಈ ಸೈಡು ನಮ್ಮದೇ ಜೆರಾಕ್ಸು. ಸೊ ಜೆರಾಕ್ಸ್ ಎಷ್ಟು ಇಂಪಾರ್ಟೆಂಟ್ ನಮ್ಗೆ ಗೊತ್ತು, ಎಷ್ಟೊಂದು ಮೆಮೊರೀಸ್ ಇದೆಯೋ ಈ ಜೆರಾಕ್ಸ್ ಶಾಪಲ್ಲಿ ಕೂಡ. ಮತ್ತು ಈ ಕಡೆ ಇದು ಫೀಲ್ಡು. ಫಸ್ಟು ಇಲ್ಲೆಲ್ಲ ಈ ಥರ ಟ್ರಕ್ಕು, ಸ್ವಲ್ಪ ಫುಡ್ ಕೌಂಟರ್ಸ್ ಎಲ್ಲ ಮಾಡಿದ್ದಾರೆ. ಫಸ್ಟ್ ನಾವು ಇದ್ದಾಗ ಇರಲಿಲ್ಲ, ಈಗೆಲ್ಲ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಎಲ್ಲನೂ. ಸೊ ನನಗೆ ಇಲ್ಲಿ ಜಾಸ್ತಿ ಇಷ್ಟ ಆಗ್ತಿದ್ದು ರೋಡಲ್ಲಿ ಏನಂದರೆ ತುಂಬ ಮೆಮೊರೀಸ್ ಇತ್ತು. ಪ್ಲಸ್ ಈ ಮರಗಳಿದೆಯಲ್ಲ ತುಂಬಾ ಚೆನ್ನಾಗಿ ಇರ್ತಿತ್ತು. ನಮ್ಗೆ ಯಾವತ್ತೂ ಒಂದು ದಿವಸನೂ ಇಲ್ಲಿ ಬಿಸಿಲು ಬಂದಿಲ್ಲ. ಸೊ ಹಾಗೆ ಹೇಳ್ತಾರಲ್ವ, ಕಾಡು ಬೆಳೆಸಿ ನಾಡು ಉಳಿಸಿ ಅಂತ. ಸೊ ಎಲ್ಲರೂ ಅದೇ ಥರ ಮಾಡಿ ಎಲ್ಲ ಮರ ಗಿಡಗಳೆಲ್ಲ ಚೆನ್ನಾಗಿ ಬೆಳೆಸಿ ಸೊ ಮಾಡಿದ್ರೆ ಎಲ್ಲರಿಗೂ ಚೆನ್ನಾಗಿರುತ್ತೆ. ಸೊ ಹಾಗೆ ಇದು ಸಿವಿಲ್ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ. ನಾವಿದ್ದಾಗ ಇಲ್ಲಿ ಮೆಕ್ಯಾನಿಕಲ್ ಇತ್ತು, ಬಟ್ ಈಗ ರಿಮೂವ್ ಮಾಡಿದ್ದಾರೆ ಅಂತ ಮೆಕ್ಯಾನಿಕಲ್. ಸೊ ಸಿವಿಲ್ ಡಿಪಾರ್ಟ್ಮೆಂಟ್ ಇದೆ. ಸೊ ಆಲ್ರೆಡಿ ನೋಡ್ತಾ ಇರ್ಬೋದು, ಎಲ್ಲರೂ ಬಂದಿದ್ದಾರೆ. ಎಲ್ಲ ಫ್ರೆಂಡ್ಸ್ ಜೊತೆ, ಟೀಚರ್ಸ್, ಲೆಕ್ಚರರ್ಸ್ ಜೊತೆ ಎಲ್ಲ ಮಾತಾಡ್ಕೊಂಡೆಲ್ಲ ಇದ್ದಾರೆ. ಆ್ಯಂಡ್ ಇದು ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ. ಫಸ್ಟ್ ನಾವಿದ್ದಾಗ ಇಲ್ಲಿಲ್ಲ, ಇದು ಸಿವಿಲ್ ಡಿಪಾರ್ಟ್ಮೆಂಟ್ ಇತ್ತು. ಸೊ ಈಗ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ. ಹಾಗೆ ಹೋಗ್ತಿದ್ವಿ. ಇಲ್ಲೆಲ್ಲ ಬೋರ್ಡೆಲ್ಲ ಹಾಕ್ತಿದ್ರು. ಏನಂತ ನೋಡ್ತಿದ್ದೆ, ಪ್ಲೇಸ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈ ಕಡೆ ಇದು ಲೈಬ್ರರಿ. ಇದು ನನ್ನ ಫೇವ್ರೆಟ್ ಪ್ಲೇಸ್. ಯಾಕಂದರೆ ಓದಕ್ಕೆ ಹೋದಾಗ ನಾವು, ಪ್ಲಸ್ ಇನ್ನೊಂದೇನೆಂದರೆ ನನಗೂ ನನ್ನ ಫ್ರೆಂಡ್ಗೆ ಇಲ್ಲಿ ಕೋಲ್ಡ್ ವಾಟರ್ ತುಂಬಾ ಬರ್ತಿತ್ತು. ಸೊ ನಮ್ಗೆ ಕೋಲ್ಡ್ ವಾಟರ್ ಅದೇ ತುಂಬ ಇಷ್ಟ. ಸೊ ಇಟ್ಕೊಂಡು ಕುಡಿತಿದ್ವಿ ಇಲ್ಲಿ. ಸೊ ಹಾಗಾಗಿ ಇದು ನನ್ನ ಫೇವ್ರೆಟ್ ಪ್ಲೇಸು ಲೈಬ್ರರಿ. ಆ್ಯಂಡ್ ಮತ್ತು ಈ ಥರ ಎಲ್ಲ ಇಲ್ಲಿ ಕುತ್ಕೊಂಡೆಲ್ಲ ಓದ್ತಿದ್ದಾರೆ ಈ ಫೀಲ್ಡಲ್ಲಿ ಎಲ್ಲ ಈ ಥರ. ಸೊ ನಾವು ಹಾಗೆ ಎಲ್ಲ ಇಂಟರ್ನಲ್ಸಲ್ಲಿ ಎಕ್ಸಾಮ್ಸಲ್ಲಿ ಇದ್ದಾಗೆಲ್ಲ ಈ ಥರ ಕುತ್ಕೊಂಡು ಹೋಗ್ತಾಯಿದ್ವಿ. ನೋಡಿ ಒಳಗಡೆ ಇಲ್ಲಿ ನ್ಯೂಸ್ ಪೇಪರು. ಸೊ ನಾವೆಲ್ಲ ನ್ಯೂಸ್ ಪೇಪರ್ ತುಂಬಾ ಓದ್ತಾಯಿದ್ವಿ ಇಲ್ಲೆಲ್ಲ ಬಂದಾಗೆಲ್ಲ. ಹಂಗಾಯಿತು. ಇಲ್ಲೆಲ್ಲ ತುಂಬಾ ಪ್ಲೇಸ್ಮೆಂಟ್ಸ್ ಆಗಿದೆ ಆ್ಯಕ್ಚುಲಿ ನೋಡಬೇಕಾದ್ರೆ. ಇದರಲ್ಲಿ ಇವಾಗ ಪ್ಲೇಸ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಆಗ್ತಾಯಿದೆ ಎಲ್ಲ ಇದೆ. ಇದು ನಮ್ಮ ಸ್ಪೋರ್ಟ್ಸ್ ರೂಮು. ಸೊ ಇಲ್ಲಿ ಸ್ಪೋರ್ಟ್ಸ್ ಎಲ್ಲ ಮಾಡ್ತಿದ್ವಿ. ಮತ್ತು ನಮ್ಗೆ ಲ್ಯಾಬ್ ಸ್ವಲ್ಪ ಇರ್ತಿತ್ತು, ಎಲೆಕ್ಟ್ರಾನಿಕ್ಸ್ ಲ್ಯಾಬ್ಸ್ ಎಲ್ಲ. ಸೊ ಇಲ್ಲಿಗೆ ಬಂದು ಮಾಡ್ತಿದ್ವಿ. ಆ್ಯಕ್ಚುಲಿ ಪ್ಲೇಸ್ಮೆಂಟ್ಸ್ ಆದರೆ ಈ ಸಲ ತುಂಬಾ ಆಗಿದೆ ಅನಿಸುತ್ತೆ, ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಸೊ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತೀನಿ. ನಮ್ಮ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ಗೆ ಬಂದು ಜಾಯಿನ್ ಆಗಿ ಹೇಳ್ತೀನಿ. ಆ್ಯಂಡ್ ಇಲ್ಲೆಲ್ಲ ಹೋಗ್ತಾಯಿದ್ರು. ನನಗಾದರೆ ತುಂಬಾ ಮೆಮೊರೀಸ್ ಆಗ್ತಾಯಿತ್ತು. ಈ ಸ್ಟೂಡೆಂಟ್ ಲೈಫ್ ಇದೆಯಲ್ಲ, ಅದೊಂಥರ ಗೋಲ್ಡನ್ ಲೈಫು. ಯಾರು ಹೇಳಿದ್ರೆ ಇದು ಗೊತ್ತಿಲ್ಲ, ಬಟ್ ಅದಂತೂ ನಿಜ. ತುಂಬಾ ಮೆಮೊರೀಸು ಎಲ್ಲ ಇದೆ ಇಲ್ಲೆಲ್ಲ ಓಡಾಡ್ತಿದ್ವಿ ಫ್ರೆಂಡ್ಸ್ ಜೊತೆ ಎಲ್ಲ. ಮತ್ತು ಎಷ್ಟೊಂದು ಎಲ್ಲ ಲ್ಯಾಬ್ಸ್ಗೆ ಹೋಗೋವಾಗಲಿ ಇಲ್ಲಿ ಅಂದರೆ ಯಾವ ಥರ ಮೆಮೊರೀಸ್ ಅಂತ ಥೌಸಂಡ್ಸ್ ಆಫ್ ಮೆಮೊರೀಸ್ ಇದೆ. ಯಾವುದು ಅಂತ ಹೇಳೋಕ್ಕೆ ಆಗ್ತಾನೇ ಇಲ್ಲ, ಅಷ್ಟೊಂದು ಮೆಮೊರೀಸ್ ಇದೆ. ಇವಾಗ ಯಾಕೆ ಬಿಟ್ಟು ಹೋದ್ನೋ, ಮತ್ತೆ ಬಂದು ನಾನು ಇದೇ ಕಾಲೇಜಲ್ಲಿ ಓದಬೇಕು ಅಂತ ಅನಿಸ್ತಾ ಇದೆ. ಸೊ ಅಷ್ಟೊಂದು ಮೆಮೊರೀಸ್ ಎಲ್ಲ ಇದೆ. ಮತ್ತು ಹಾಗೆ ಹೋಗ್ತಾಯಿದ್ವಿ. ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಇದೇ ಮ್ಯಾನೇಜ್ಮೆಂಟ್ ಇದೆಲ್ಲ ಮಾಡಿದರು. ಸೊ ಈಗೆಲ್ಲ ಹೊಸದೆಲ್ಲ ಎಷ್ಟೊಂದು ಕನ್ಸ್ಟ್ರಕ್ಟ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಇದೆ. ಅವಾಗೆಲ್ಲ ಈ ಥರ ಇರಲಿಲ್ಲ, ಎಲ್ಲ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಎಲ್ಲ ಸ್ವಲ್ಪ ಮಾಡಿದ್ದಾರೆ. ಬಟ್ ತುಂಬಾ ಚೆನ್ನಾಗಿದೆ ಕಾಲೇಜು ಎಲ್ಲ. ಸೊ ಇದು ತುಂಬಾ ಇಷ್ಟ ಆಯಿತು. ಮತ್ತು ಹಾಗೆ ಹೋಗ್ತಾಯಿದ್ವಿ. ಇಲ್ಲಿ ಅದು ನೋಡಿಲ್ಲಲ್ಲ, ಇವರೆಲ್ಲ ಪ್ಲೇಸ್ಮೆಂಟ್ಸ್ ಆಗಿದ್ದಾರೆ. ಪ್ಲಸ್ ಇಲ್ಲಿ ಫುಡ್ ಕೋರ್ಟು. ಈ ಕಡೆ ಹೋದರೆ ರೈಟ್ ಸೈಡ್ ಇಲ್ಲಿ ನೋಡಿ ಬೋರ್ಡ್ ಕಾಣಿಸ್ತಿದೆಯಲ್ಲ, ಸೊ ಇದು ಫುಡ್ ಕೋರ್ಟ್ ಕಡೆಗೆ. ಮತ್ತು ಈ ಕಡೆ ಎಲ್ಲ ನೋಡಿ, ಇಲ್ಲ ಆಲ್ರೆಡಿ ಅಲ್ಯೂಮಿನಿ ಎಲ್ಲ ರೆಡಿ ಮಾಡ್ಕೊತವ್ರೆ, ಎಲ್ಲ ಇದ್ದಾರೆ, ಎಲ್ಲ ಆಲ್ರೆಡಿ ಬಂದುಬಿಟ್ಟಿದ್ದಾರೆ. ಸೊ ನಾನು ಹೋಗಿದ ತಕ್ಷಣ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊತಾ ಇದ್ರು. ಸೊ ಇಲ್ಲಿ ನಾನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡೆ. ನೋಡಿ ಎಲ್ಲ ಫೋಟೋಗ್ರಾಫು ಎಲ್ಲ ಮಾಡ್ತೀನಿ. ಇದು ಎಲೆಕ್ಟ್ರಾನಿಕ್ಸು ನಮ್ಮದು. ಇದು ಆ್ಯಕ್ಚುಲಿ ನಾನು EC ಬ್ರ್ಯಾಂಚು. ಸೊ ಈ ಕಡೆ ಹೋದರೆ ಇಲ್ಲಿ EC. ಈಗ ಆ್ಯಕ್ಚುಲಿ ಅಕೌಂಟ್ ಸೆಕ್ಷನ್ ಅಂತ ಮಾಡಿಬಿಟ್ಟಿದ್ದಾರೆ ಅದನ್ನು. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡೆ ನಾನು. ರಿಜಿಸ್ಟ್ರೇಷನ್ ಮಾಡಿ ಮತ್ತೆ ಹೋದ್ವಿ. ಇಲ್ಲೆಲ್ಲ ನೋಡಿ ಗೇಮ್ಸ್ ಎಲ್ಲ ಆಡ್ತಾಯಿದ್ದಾರೆ. ಮತ್ತು ಎಷ್ಟೊಂದು ಜನ ಅಂದರೆ ತುಂಬಾ ಗೇಮ್ಸ್ ಆಡಿಸ್ತಾಯಿದ್ರು ಎಲ್ಲ. ಮತ್ತು ಟೀಚರ್ಸ್ ಎಲ್ಲ ಇದ್ದರು, ಅವನ್ನೆಲ್ಲ ಮಾತಾಡ್ಸ್ಕೊಂಡು ಹೋದ್ವಿ. ಮತ್ತು ವೆಲ್ಕಮ್ ಡ್ರಿಂಕ್ ನಮಗೆ ಜ್ಯೂಸ್ ಆ್ಯಂಡ್ ಕೆಟ್ಲೆಟ್ ಕೊಟ್ಟಿದ್ರು. ಸೊ ಅದು ತಿಂದ್ಕೊಂಡು ಹಾಗೆ ಟೀಚರ್ಸ್ನೆಲ್ಲ ಮಾತಾಡಿಕೊಂಡು ಆಡಿಟೋರಿಯಮ್ಗೆ ಇನ್ವೈಟ್ ಮಾಡಿದ್ರು. ಸೊ ಆಡಿಟೋರಿಯಮ್ಗೆ ಹೋದ್ವಿ. ಅಲ್ಲಿ ಆಡಿಟೋರಿಯಮಲ್ಲಿ ನಮ್ಮ ಲೆಕ್ಚರರ್ಸ್ ಅಂತ ಫ್ರೆಂಡ್ಸು ತುಂಬ ಜನ ಸಿಕ್ಕಿದ್ರು, ಆಲ್ರೆಡಿ ಅಲ್ಲಿದ್ದರು. ಸೊ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡಿದ್ವಿ. ಮತ್ತು ವೆಲ್ಕಮ್ ಡ್ಯಾನ್ಸ್ ಭರತನಾಟ್ಯ ಇಟ್ಬಿಟ್ಟಿದ್ರು.
ಸೊ ತುಂಬಾ ಚೆನ್ನಾಗಿತ್ತು ಭರತನಾಟ್ಯ. ಆದರೆ ಈ ಆಡಿಟೋರಿಯಮಲ್ಲಿ ನಮಗೆ ತುಂಬಾ ಮೆಮೊರೀಸ್ ಇದೆ. ಎಷ್ಟೊಂದು ಸಲ ಸೊ ಭರತನಾಟ್ಯ ಮಾಡ್ತಾಯಿದ್ರು ಈ ಹುಡುಗಿ. ಸೊ ಫಸ್ಟ್ ಇಯರ್ ಹುಡುಗಿ ಅಂತ, ಬಟ್ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ಲು. 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ಲು. ನಮಗೆಲ್ಲ ತುಂಬಾ ಇಷ್ಟ ಆಯಿತು. ಯಾವ ಥರ ನಮಗೂ ಇಲ್ಲಿ ನಿಮಗೂ ಇರುತ್ತಲ್ವ ಎಷ್ಟೊಂದು ಲೈಕ್ ಆಡಿಟೋರಿಯಮಲ್ಲಿ ನೀವು ಯಾವುದು ಪಾರ್ಟಿಸಿಪೇಟ್ ಮಾಡಿದ್ರಿ, ಯಾವ ಥರ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರಿ, ಡ್ಯಾನ್ಸ್ ಆಗಲಿ ಏನೇ ಆಗಲಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ವಲ್ಲ, ಎಲ್ಲರಿಗೂ ಒಂಥರ ಆಡಿಟೋರಿಯಮ್ ಫೇವ್ರೆಟ್ ಪ್ಲೇಸೇ ಆಗಿರುತ್ತೆ. ಯಾಕಂದರೆ ಸ್ವಲ್ಪ ಟೈಮ್ ಓದೋದ ಕಡೆಯಿಂದ ಈ ಕಡೆ ಫ್ರೀ ಟೈಮ್ ಸಿಗುತ್ತೆ, ಪ್ಲಸ್ ಎಂಜಾಯ್ಮೆಂಟ್ ಸಿಗುತ್ತೆ ಅಂತ. ಸೊ ಅದೇ ಥರ ನನಗೂ ಅನಿಸ್ತಿತ್ತು ಇಲ್ಲಿ ತುಂಬಾ. ಆ್ಯಕ್ಚುಲಿ ಅವ್ರು ಆಡಬೇಕಾದ್ರೆ ನನಗೂ ಹೋಗಿ ಆಡಬೇಕು ಅನ್ನೋ ಅಷ್ಟು ಖುಷಿ ಆಗೋಯಿತು. ಸೊ ಅದು ಮುಗಿದ ತಕ್ಷಣ ನೆಕ್ಸ್ಟು ನಮ್ಮ ಫಾರ್ಮರ್ ಪ್ರಿನ್ಸಿಪಲ್ಸು, HODಸು ಎಲ್ಲರನ್ನೂ ಇನ್ವೈಟ್ ಮಾಡಿದರು. ಸೊ ಅವರೆಲ್ಲರೂ ಬಂದಿದ್ದರು. ತುಂಬಾ ನಮ್ಮ ಕಾಲೇಜ್ ಸ್ಟಾರ್ಟ್ ಆದಾಗಿಂದ ಯಾರ್ಯಾರಿದ್ರೋ ಅವರೆಲ್ಲರೂ ಇನ್ವೈಟ್ ಮಾಡಿದರು. ಅವರೆಲ್ಲರೂ ಬಂದಿದ್ದು ತುಂಬಾ ಖುಷಿ ಆಯಿತು. ಸೊ ಅವ್ರು ಬಂದ ತಕ್ಷಣ ಸ್ಪೀಚು ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಅವ್ರು ತುಂಬ ಎಷ್ಟು ಚೆನ್ನಾಗಿ ಕೊಡ್ತಿದ್ರು ಅಂದರೆ, ನಾನು ಆ್ಯಕ್ಚುಲಿ ಫಸ್ಟ್ ಆಡಿಟೋರಿಯಮಲ್ಲಿ ಹೋಗಿದ ತಕ್ಷಣ ಸ್ಪೀಚ್ ಅಂದರೆ ನಿದ್ದೆ ಬರುತ್ತೆ, ಕಾಮನ್ನಾಗಿ ಎಲ್ಲರಿಗೂ ಬರುತ್ತೆ. ಬಟ್ ಇವರು ಸ್ಪೀಚ್ ಕೊಡಬೇಕಾದ್ರೆ ಯಾವುದೇ ಥರ ಅಂತ ನಿದ್ದೆ ಬರಲಿಲ್ಲ. ನಾನು ಇನ್ನೂ ಕೇಳಬೇಕಂತೂ ನಮ್ಮ ಸ್ಟೂಡೆಂಟ್ ಮೆಮೊರೀಸ್ ಎಲ್ಲ ತುಂಬಾ ಬರ್ತಿತ್ತು. ಮತ್ತೆ ಓದಬೇಕು ಇಲ್ಲಿ, ಮತ್ತೆ ಬರಬೇಕು ಅಂತಿತ್ತು. ಅದೇ ಥರ ಅವ್ರ ಎಕ್ಸ್ಪೀರಿಯೆನ್ಸ್ ಕೂಡ ಇಲ್ಲಿ ಶೇರ್ ಮಾಡ್ತಿದ್ರು. ಇವರು ಫಾರ್ಮರ್ ಪ್ರಿನ್ಸಿಪಲು. ಸೊ ಅದೇ ಥರ ಅವರೆಲ್ಲ ಹೇಗಿತ್ತು ಕಾಲೇಜು, ನಮ್ಮದು ಹೇಗಿದೆ ಅಂತ ಆ ಥರ ಎಲ್ಲ ಅವರೂ ಹೇಳ್ತಾಯಿದ್ರು. ತುಂಬಾ ನಮಗೆಲ್ಲ ನಮ್ಮ ಮೆಮೊರೀಸ್ ಎಲ್ಲ ತುಂಬ ಆಗ್ತಿತ್ತು. ನಮ್ಗೆ ಅನಿಸ್ತು ಆಡಿಟೋರಿಯಮ್ ಎಷ್ಟೊಂದು ಸ್ಪೀಚ್ ಆಗಲಿ ಆ್ಯಕ್ಟಿವಿಟೀಸ್ ನಾವು ಎಲ್ಲ ಮಿಸ್ ಮಾಡ್ಕೊತಿದ್ವೇನೋ ಅಂತ ಅನಿಸ್ಬಿಡ್ತು. ನಾವು ಯಾವುದೋ ಅಷ್ಟು ಕ್ಲೀನಾಗಿ ಕೇಳಿಸ್ಕೊತಿರ್ಲಿಲ್ಲ. ಏನೋ ಡ್ಯಾನ್ಸ್ ಇದ್ದರೆ, ಏನೋ ಆ್ಯಕ್ಟಿವಿಟೀಸ್ ಇದು ಮಾತ್ರ ನೋಡ್ತಿದ್ವಿ ಅಷ್ಟೇ. ಸ್ಪೀಚ್ ಯಾರೂ ಕೇಳಿಸ್ಕೊಳಲ್ವಲ್ಲ. ಸೊ ಆ ಥರ ಅನಿಸ್ತು. ಬಟ್ ಇವ್ರ ಸ್ಪೀಚ್ ಕೇಳ್ತಿದ್ರೆ ತುಂಬಾ ನಮಗೆ ಎಷ್ಟು ಮೆಮೊರೀಸ್ ಕಾಡ್ತಿತ್ತಂದರೆ ಸ್ಟೂಡೆಂಟ್ ಲೈಫ್ ಮತ್ತೆ ಬರಲ್ವೇನೋ ಅಂತ ಅನಿಸ್ಬಿಡ್ತು. ಮತ್ತು ಹಾಗೆ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ಔಟ್ಸೈಡ್ ಬಂದರೆ ಏನಪ್ಪ ಎಷ್ಟೊಂದು ಜನ ಅಂತ ನೋಡ್ತಾಯಿದ್ದೆ. ನೋಡಿದ್ರೆ ಅಲ್ಲಿ ಫೋಟೋಶೂಟ್ ನಡೀತಿತ್ತು. ಎಲ್ಲ ಫೋಟೋ ನೋಡಿ ಯಾವ ಥರ ಇದೆ ಅಂದರೆ ನಾನು ತೆಗೆಸ್ಕೊಳೋ ಅಂತ ವೆಯ್ಟ್ ಮಾಡ್ತಿದ್ದೆ. ಬಟ್ ಅಷ್ಟು ಜನ ನೋಡಿ ನಾನು ಅದೇ ಥರ ಬಂದೆ. ಇಲ್ಲೆಲ್ಲ ಆಲ್ರೆಡಿ ಕೂತ್ಕೊಂಡು ಮಾತಾಡಿಕೊಂಡು ಎಲ್ಲ ಅವರು ರೀಕಾಲ್ ಮಾಡ್ಕೊತವ್ರೆ ಮೆಮೊರೀಸ್ನೆಲ್ಲ. ಸೊ ಅದೇ ಥರ ನಾವು ಇಲ್ಲಿಗೆ ಬಂದು ಒಂದು ಫೋಟೋ ಇದನ್ನೆಲ್ಲ ತೆಗೆಸ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು ಎಲ್ಲ. ಆ್ಯಕ್ಚುಲಿ ಅರೇಂಜ್ಮೆಂಟ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಅರೇಂಜ್ಮೆಂಟ್ ಮಾಡಿಸಿದ್ರು ನಮ್ಮ ಕಾಲೇಜಲ್ಲಿ. ತುಂಬ ಚೆನ್ನಾಗಿತ್ತು. ಸೊ ಹಂಗೆ ಇದು ಅಡ್ಮಿನ್ ಬ್ಲಾಕ್ ನಮ್ಮದು. ಸೊ ಇಲ್ಲೆಲ್ಲ ನೋಡ್ತಿದ್ವಿ, ಎಲ್ಲ ಲೆಕ್ಚರರ್ಸು, ಸ್ಟೂಡೆಂಟ್ಸು ಎಲ್ಲ ಇದ್ದರು. ನೋಡೋಕ್ಕೆ ಎಷ್ಟು ಮೆಮೊರೀಸ್ ಅಂದರೆ ಅಷ್ಟು ಮೆಮೊರೀಸ್ ಕಾಡ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು. ಹಾಗೆ ನೋಡ್ತಿದ್ದೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ. ಬಟ್ ಅಲ್ಲಂತೂ ಯಾರು ಖಾಲಿನೇ ಆಗಲಿಲ್ಲ. ಸೊ ಹಾಗೆ ಇಲ್ಲೆಲ್ಲ ಫೋಟೋಶೂಟ್ಸ್ ತುಂಬಾ ಮಾಡ್ತಾಯಿದ್ರು. ಹಂಗೆ ಇಲ್ಲಿ ಹೆಂಗಂದರೆ ಅಲ್ಲಿ ನಾವು ಫೋಟೋ ತೆಗೆಸಲ್ಲ, ಅಲ್ಲೇ ಪ್ರಿಂಟ್ ಕೂಡ ನಮಗೆ ಕಾಪಿ ಪ್ರಿಂಟ್ಸ್ ಕೂಡ ಹಂಗೆ ಕೊಟ್ಬಿಡ್ತಿದ್ರು. ಸೊ ಅದೆಲ್ಲ ಆದ ತಕ್ಷಣ ನಮಗೆ ಇದೆಲ್ಲ ಆಯ್ತಲ್ಲ. ನೆಕ್ಸ್ಟು ಇಲ್ಲಿ ಗೇಮ್ಸು ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿದಿತ್ತು. ಸ್ವಲ್ಪ ಜನ ಇನ್ನೂ ಆಡ್ತಾಯಿದ್ರು. ನಾನು ಹಂಗೆ ಸ್ವಲ್ಪ ಆಡಿಬಿಟ್ಟು ನೆಕ್ಸ್ಟು ಇಲ್ಲಿ ಖಾಲಿ ಆಗಿಲ್ಲ, ಸರಿ ಇದೆಲ್ಲ ಆಗಲ್ಲ ಅಂದ್ಬಿಟ್ಟು ನಾನು ಊಟ ಮಾಡೋಣ ಅಂತ ಹೋದೆ. ಸೊ ಆಲ್ರೆಡಿ ಎಲ್ಲ ಊಟ ಮಾಡಿಬಿಟ್ಟಿದ್ರು. ನಾನು ಏನಪ್ಪ ಅಂತ ಅಂದ್ಕೊಂಡಿದ್ದೆ, ಎಲ್ಲ ಖಾಲಿ ಇದೆ ಅಂತ. ಎಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ರು. ಎಷ್ಟೊಂದು ಐಟಮ್ಸ್ ಎಲ್ಲ ಆಲ್ರೆಡಿ ಖಾಲಿ ಕೂಡ ಆಗಿಬಿಟ್ಟಿತ್ತು. ಇದು ನಮ್ಮದು ಈ ಬ್ಲಾಕು EC ಬ್ಲಾಕು ಪ್ಲಸ್ ಅಡ್ಮಿನ್ ಇತ್ತು. ನಾವಿಲ್ಲಿ P ಸೈಕಲ್ C ಸೈಕಲ್ ಎಲ್ಲ ಇಲ್ಲೇ ಮಾಡಿದ್ದು. ಸೊ ಊಟ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿತ್ತಲ್ಲ, ಎಲ್ಲ ಇರೋದನ್ನೇ ಸ್ವಲ್ಪ ನಾವು ಅದನ್ನೇ ತಿಂದ್ವಿ. ವೆಜ್ಜು ನಾನ್ ವೆಜ್ಜು ಎರಡೂ ಇತ್ತು ನಮಗಿಲ್ಲಿ ಊಟ. ಸೊ ಯಾವ್ದು ಬೇಕಾದರೂ ನಾವು ತಿನ್ಬೋದು, ಎಷ್ಟು ಬೇಕಾದರೂ ತಿನ್ಬೋದು. ನಮ್ಗೆ ಊಟ ಅಂದರೆ ಫೇವ್ರೆಟ್ ಅಲ್ವಾ. ಸೊ ಹಾಗಾಗಿ ಊಟ ಎಲ್ಲ ಬಂದ್ವಿ. ಇಲ್ಲಿ ನಾನು ವೆಜ್ಜು ನಾನ್ ವೆಜ್ ಎರಡೂ ಹಾಕಿಸ್ಕೊಂಡೆ. ಫಸ್ಟು ವೆಜ್ ಹಾಕಿಸ್ಕೊಂಡೆ. ಸೊ ವೆಜ್ಜಲ್ಲಿ ಇಲ್ಲಿ ನೋಡ್ಬೋದು ನಮಗೆ ಇದು ಚಪಾತಿ, ಕರಡು, ಸ್ವಲ್ಪ ಇದು ರೈಸ್ ಇತ್ತು, ಮತ್ತು ಪಲ್ಯ 2 ಸಾಗು ಇದೆಲ್ಲ ಕೊಟ್ಟಿದ್ದರು. ಆ್ಯಕ್ಚುಲಿ ಇದು ತುಂಬ ಐಟಮ್ಸ್ ಇತ್ತು, ಎಲ್ಲ ಖಾಲಿ ಆಗಿತ್ತು. ಹಾಗೆ ನಾನ್ ವೆಜ್ಜಲ್ಲಿ ಚಿಕನ್ ಮಾಡಿದರು. ಚಿಕನ್ನು, ರೈಸು, ಕರಡು ಮತ್ತು ಜಾಮೂನ್ ಕೂಡ ಇತ್ತು, ಮತ್ತು ಇದು ಹಪ್ಪಳ ಇದೆಲ್ಲ ಪಾಪಾಡಿತ್ತು. ಸೊ ಅದನ್ನೆಲ್ಲ ತಿಂದ್ಕೊಂಡು ತುಂಬಾ ಚೆನ್ನಾಗಿತ್ತು. ಸೊ ಹಂಗಂತ ಮತ್ತೆ ಗ್ರೂಪ್ ಫೋಟೋ ತೆಗಿತೀವಿ ಬನ್ನಿ ಅಂತಂದರು. ಸೊ ಗ್ರೂಪ್ ಫೋಟೋ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲಿಲ್ಲ. ಸೊ ಹೋದ್ವಿ, ಇಲ್ಲೆಲ್ಲ ಗ್ರೂಪ್ ಫೋಟೋ ತೆಗೆದು ಆಲ್ರೆಡಿ ಎಷ್ಟೊಂದು ಜನ ತೆಗೆಸ್ಕೊಂಡ್ಬಿಟ್ಟಿದ್ರು. ನಮ್ಮದು ಊಟ ಲೇಟ್ ಆಯಿತು. ಸೊ ಹಾಗಾಗಿ ಹೋದ್ವಿ. ಸೊ ಇಲ್ಲಿ ಗ್ರೂಪ್ ಫೋಟೋ ತೆಗಿತಿದ್ರೆ ಎಲ್ಲ ತೆಗೆಸ್ಕೊಂಡ್ವಿ. ಸೊ ಎಷ್ಟು ಮೆಮೊರೀಸ್ ಕಾಡ್ತಿದ್ದರೆ ಈ ಸ್ಟೂಡೆಂಟ್ ಲೈಫ್ ಇದೆಯಲ್ಲ, ಅದು ನಿಜನೇ ಗೋಲ್ಡನ್ ಲೈಫು. ಮತ್ತು ಆ ಲೈಫ್ ನಮ್ಗೆ ಬರೋಕ್ಕೆ ಚಾನ್ಸೇ ಇಲ್ಲ. ಕಾಲೇಜಲ್ಲಿದ್ದಾಗ ಅಂದ್ಕೊತಾ ಇದ್ದೆ, ಈ ಕಾಲೇಜ್ ಮುಗಿಲಿ, ಬೇಗ ವರ್ಕಿಗೆ ಹೋಗೋಣ, ವರ್ಕ್ ಮಾಡೋಣ, ಸಾಕು ಕಾಲೇಜು, ಯಾರು ಇದೆಲ್ಲ ಓದ್ತಾರೆ ಅಂತ ಅನಿಸ್ತಿತ್ತು. ಬಟ್ ಆದರೆ ಇವಾಗ ವರ್ಕ್ ಮಾಡುವಾಗ ಅನ್ನಿಸ್ತಿದೆ ಮತ್ತೆ ಕಾಲೇಜಿಗೆ ಹೋಗಬೇಕು ಮತ್ತೆ ಅಂತ. ಇದೆಲ್ಲ ನೋಡಿದ್ಮೇಲೆ ನಾನು ಮತ್ತೆ ಕಾಲೇಜಿಗೆ ಹೋಗಲೇಬೇಕು ಅಂತ ಅನಿಸ್ಬಿಟ್ಟಿದೆ. ಅಷ್ಟೊಂದು ಮೆಮೊರೀಸ್ ಕಾಡ್ತಾಯಿದೆ. ಆ ಸ್ಟೂಡೆಂಟ್ ಲೈಫ್ ಮತ್ತೆ
ಮತ್ತೆ ರಿಟರ್ನ್ ಬರೋಕ್ಕೆ ನಮ್ಮ ಲೈಫಲ್ಲಿ ಚಾನ್ಸೇ ಇಲ್ಲ ಅನಿಸುತ್ತೆ, ಅಷ್ಟೊಂದು ಫೀಲ್ ಆಗೋಯಿತು. ಸೊ ಇಲ್ಲಿ ನೋಡ್ಬೇಕು ಈ ಥರ ಗೇಮ್ಸ್ ಎಲ್ಲ ಆಡಿಸ್ತಾಯಿದ್ರು, ತುಂಬಾ ಫನ್ನಿಯಾಗಿತ್ತು, ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ, ಎಲ್ಲರನ್ನೂ ಮೀಟ್ ಮಾಡಿದ್ದೆ. ಆದರೆ ನನಗೆ ಅದೊಂದು ಮೆಮೊರೇಬಲ್ ಡೇ ಅಂತ ಹೇಳ್ಬೋದು, ಅಷ್ಟೊಂದು ಫೀಲ್ ಆಯಿತು. ಎಲ್ಲ ಫೋಟೋಸ್ ನಾವು ಎಲ್ಲ ತೆಗೆಸ್ಕೊಂಡ್ವಿ. ಇಲ್ಲೆಲ್ಲ ನಮ್ಮ ಲೆಕ್ಚರರ್ಸ್ನೆಲ್ಲ ಮಾತಾಡಿದ್ವಿ, ಫ್ರೆಂಡ್ಸ್ನ ಎಲ್ಲರನ್ನೂ ಮಾತಾಡಿ ತುಂಬಾ ಎಂಜಾಯ್ ಮಾಡಿದ್ವಿ. ನನಗೆ ಇದೊಂದು ಮೆಮೊರೇಬಲ್ ಡೇ ಅಂತ ಹೇಳ್ಬೋದು. ನೀವು ನಿಮ್ಮ ಕಾಲೇಜ್ಗೆ ಹೋಗಿ ವಿಸಿಟ್ ಮಾಡಿ, ಅಲ್ಲಿ ನಿಮ್ಮ ಫ್ರೆಂಡ್ಸ್ನೆಲ್ಲ ಮಾತಾಡಿ, ಲೆಕ್ಚರರ್ಸ್ನೆಲ್ಲ ಮಾತಾಡಿ. ಸೊ ನಂದು ಇನ್ನೆಲ್ಲ ಆಯಿತು, ಹೋಗೋಕ್ಕೆ ಇಷ್ಟ ಇರಲಿಲ್ಲ, ಬಟ್ ಆದರೂ ಹೋಗಬೇಕಲ್ವಾ ಅಂತ ನಾವು ಹೋಗೋಣ ಅಂತ ರೆಡಿಯಾಗಿ